ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿಯರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಪಾಲಿಸಲೇಬೇಕು. ಓಕೆನಾ? ಸೊ ತುಂಬಾ ಜನ ಗೃಹಲಕ್ಷ್ಮಿಯರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ. ನಾವು ಕೊಡ್ತಿರೋ ಹಣಕ್ಕೆ ಅವರು ಅದನ್ನ ಉಳಿಸ್ಕೊಂತಾ ಇಲ್ಲ, ನಮ್ಮ ನಂಬಿಕೆಯನ್ನ ಉಳಿಸ್ಕೊಂತಾ ಇಲ್ಲ ಅನ್ಬಿಟ್ಟು ಅವರೇ ಗೃಹಲಕ್ಷ್ಮಿಯರ ಮೇಲೆ ದೂರನ್ನ ಇಡ್ತಾ ಇರುವಂತದ್ದು. ಸೊ ಏನ್ ಹಾಗಾದ್ರೆ ಅವ್ರು ಏನ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಯುತ್ತೆ. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳೋದು. ಇಲ್ಲಾಂದ್ರೆ ಮುಂದೆ ಒಂದಿನ ನಿಮ್ಮ 2,000 ರೂಪಾಯಿ ದುಡ್ಡು ಬರೋದೇ ನಿಂತೋಗುತ್ತೆ. ಓಕೆನಾ? ಅಂಡ್ ಇದಿಷ್ಟೇ ಅಲ್ಲ, 24ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳಿದ್ರಿ ಅಲ್ವಾ ಅನಿತಾ? ನಮ್ ಜಿಲ್ಲೆಗೆ ಬಂದಿಲ್ಲ ಅಂತಾನು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದೀರಾ. ಅಂಡ್ ಎಷ್ಟೋ ಜನ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಕಮೆಂಟ್ ಹಾಕ್ತಾ ಇದ್ದಾರೆ, ಅನಿತಾ ನಮಗೆ ಬಂತು 24ನೇ ಕಂತಿನ ಹಣ ಅನ್ಬಿಟ್ಟು. ಯಾವ್ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚು ಜನಕ್ಕೆ ಇಲ್ಲಿ ಬಿಡುಗಡೆ ಆಗಿದೆ ಅನ್ಬಿಟ್ಟು ತಿಳಿಸ್ಕೊಡ್ತೀನಿ 24ನೇ ಕಂತಿನ ಹಣ. ಓಕೆನಾ? ಅಂಡ್ ಅದ್ರ ಜೊತೆಗೆ ತುಂಬಾ ಜನ ನೀವ್ ಏನ್ ಕೇಳ್ತೀರಾ ಅಂತ ಹೇಳಿದ್ರೆ, ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ, ಮನೇಲೆ ಕುತ್ಕೊಂಡು ಕೆಲಸ ಮಾಡೋ ತರ ಅಂತಾನು ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಲ್ಲಿ ಎಷ್ಟು ಮೋಸ ಇರುತ್ತೆ ಅಂತ ಹೇಳಿದ್ರೆ, ಸೊ ಎಲ್ಲೋ ಅಲ್ಲಿ ಇಲ್ಲಿ ನಾನು ಕೇಳ್ದೆ, ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ನೀವು ಹೇಳಿ ಹೋದ್ರೆ ನಿಜವಾಗ್ಲೂ ನಿಮ್ಮ ದುಡ್ಡನ್ನ ಲಾಸ್ ಮಾಡ್ಕೋತೀರಾ. ಸೊ ಆ ತರದ ಘಟನೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ನಡೀತಾ ಇರುತ್ತೆ. ಓಕೆನಾ? ಸೊ ಯಾವ್ದು ಅದು ಕೆಲಸ, ಅದರಲ್ಲಿ ಖಂಡಿತವಾಗ್ಲೂ ಮೋಸ ಇರುತ್ತೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹಾಕಿರುವಂತ ಈ ಸ್ಯಾರಿ ಮತ್ತೆ ಬ್ಲೌಸ್ ಬಗ್ಗೆ ಖಂಡಿತವಾಗ್ಲೂ ಕೇಳ್ತೀರಾ. ಬಟ್ ತುಂಬಾ ಜನ ಹೇಳ್ತಿದ್ರಿ ಅಲ್ವಾ ಜೆಂಟ್ಸ್, ಮೇಡಮ್ ನೀವು ವಿಡಿಯೋ ಎಂಡಿಂಗ್ ಅಲ್ಲಿ ತಿಳಿಸಿ ಸ್ಯಾರಿ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ನಾನು ವಿಡಿಯೋ ಎಂಡಿಂಗ್ ಅಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬರೀ 250 ರೂಪಾಯಿಗೆ ನಾನು ತಗೊಂಡೆ ಮೀಶೋದಲ್ಲಿ ಅಂದ್ರೆ ನಿಮ್ಗೆ ಯಾರಿಗೂ ನಂಬಕ್ಕಾಗಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ. ಸೊ ಹಾಗಾಗಿ ಹೆಣ್ಮಕ್ಳು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಕೊನೆಯಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ನೀವು ಕೂಡ ಬೇಕು ಅಂದ್ರೆ ಪರ್ಚೇಸ್ ಮಾಡೋರಂತೆ ಮೀಶೋದಲ್ಲಿ. ಸರಿನಾ? ಸೊ ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡೋಣ. ಏನಪ್ಪಾ ಅದು ಎಚ್ಚರಿಕೆ ಅಂತ ಕೇಳೋದಾದ್ರೆ, ಸೊ ಇಲ್ಲಿ ತೀರ್ಕೋತಾರೆ ನೋಡಿ. ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಇದುವರೆಗೂ ದುಡ್ಡು ಬರ್ತಿರುತ್ತೆ ನಿಮ್ಮ ಮನೇಲಿ ಅನ್ಕೊಳ್ಳಿ, ನಿಮ್ಗೋ ಅಥವಾ ನಿಮ್ಮ ಅತ್ತೆಗೋ ಯಾರಿಗೋ ಒಬ್ರಿಗೆ. ಸೊ ಏಜ್ ಆಗಿ ತೀರ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ತೀರ್ಕೊಂಡವ್ರ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾನೆ ಇದೆ. ಸೊ ಅಂತದನ್ನ ನೀವೇ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಬಿಡು ನಮ್ಮ ಮನೇಲಿ ಇವ್ರು ತೀರ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ದುಡ್ಡು ತಗೊಂತಾ ಇದ್ದವರು ಅನ್ಬಿಟ್ಟು ಸರ್ಕಾರಕ್ಕೆ ಹೆಂಗ್ ಗೊತ್ತಾಗ್ಬಿಡುತ್ತಪ್ಪ, ಸೊ ನಾವು ದುಡ್ಡು ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂತಾ ಇತ್ತು ಅಂತಂದ್ರೆ, ಸೊ ನಿಮ್ಮ ಅಕೌಂಟ್ ಅಲ್ಲಿ ಬೇರೆ ದುಡ್ಡನ್ನ ಇಟ್ಟಿರ್ತಿರಲ್ಲ ಅದನ್ನ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಗಳಿಗೆ ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಇವಾಗ ನೋಟಿಸ್ ಕಳ್ಸಿರುವಂತದ್ದು. ಓಕೆನಾ? ಅದಕ್ಕೆ ಪತ್ರ ಕೂಡ, ರಿಕ್ವೆಸ್ಟ್ ಲೆಟರ್ ಕೂಡ ಬರ್ದಿದ್ದಾರೆ. ಈ ತರ ನಾವು ಸರ್ಕಾರದಿಂದ ತೀರ್ಕೊಂಡಿರೋ ಹೆಸರಿಗೂ ಕೂಡ ದುಡ್ಡು ಹಾಕ್ತಾ ಇದೀವಿ. ಬಟ್ ಇವಾಗ ಅದಕ್ಕೆ ಅಂತ ಒಂದು ಸಾಫ್ಟ್ವೇರ್ ಕಂಡುಹಿಡಿತಾ ಇದ್ದಾರೆ. ಯಾರು ತೀರ್ಕೊಂಡಿದ್ದಾರೆ ಅದು ಆಟೋಮೆಟಿಕ್ ಆಗಿ ಸರ್ಕಾರಕ್ಕೆ ಗೊತ್ತಾಗ್ಬಿಡತ್ತೆ. ಓಕೆನಾ? ಅಂದ್ರೆ ನೀವು ಏನ್ ಹೇಳ್ತಾರೆ, ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ತೀರಾ ಅಲ್ವಾ ತೀರ್ಕೊಂಡಾಗ. ಯಾಕಂದ್ರೆ ತೀರ್ಕೊಂಡಿರೋ ಮಹಿಳೆ ರೇಷನ್ ಕಾರ್ಡ್ ಅಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮೂರವ್ರಿಗಂತೂ ಗೊತ್ತೇ ಇರುತ್ತೆ. ಅಂದ್ರೆ ನಿಮ್ಮ ಅಂಗನವಾಡಿ ಟೀಚರ್ಸ್ ಗಳಿಗಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಯಾರೋ ಒಬ್ರು ತಿಳಿಸೋರು ಇರ್ತಾರೆ. ಸೊ ಅಂದ್ರೆ ಅಥವಾ ಅಕ್ಕಿ ತರಕ್ ಹೋಗ್ತೀರಾ ಅನ್ಕೊಳ್ಳಿ. ಸೊ ಅವಾಗ್ಲೂ ಕೂಡ ಇವರು ತೀರ್ಕೊಂಡಿದ್ದಾರೆ, ನಿಮ್ಮ ಅವ್ರದಿನ್ನು ಹೆಸರು ಯಾಕೆ ನೀವು ಡಿಲೀಟ್ ಮಾಡಿಸಿಲ್ಲ ಅಂತನಾದ್ರೂ ಕೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ, ಅವ್ರಿವ್ರು ನಿಮ್ಗೆ ಬಂದು ಉಪದೇಶ ಕೊಡೋದ್ಕಿಂತ ಮುಂಚೆನೆ ನೀವೇ ನಿಮ್ಮ ಮನೇಲಿ ತೀರ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ತಗೊಂತಾ ಇರೋರು ಅಂತ ಅಂದ್ರೆ, ಸೊ ಅವ್ರದ್ದು ಇಮಿಡಿಯೇಟ್ ಆಗಿ ಡೆತ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡು ನೀವು ಫುಡ್ ಆಫೀಸ್ಗೆ ಹೋದ್ರೆ, ಸೊ ನಿಮ್ ಡೆತ್ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಓಕೆನಾ? ಸೊ ಅವ್ರ ಹೆಸರು ಡಿಲೀಟ್ ಮಾಡ್ಬಿಟ್ಟು ನೀವು ಯಾರು ಇರ್ತೀರಲ್ವಾ ಇನ್ನ ಅವ್ರ ಆದ್ಮೇಲೆ ಏಜ್ ಇರುವಂತವ್ರು, ಸೊ ಅವರು ಮನೆ ಯಜಮಾನಿ ಆಗ್ತೀರಾ. ಅವಾಗ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಬಹುದು. ಆಯ್ತಾ? ಸೊ ನೀವು ಹಾಕಿದ್ರು ಕೂಡ ಮತ್ತೆ ನಾವು ನಿಮ್ಗೆ ಹಣವನ್ನ ಕೊಡ್ತೀವಿ ಸರ್ಕಾರದಿಂದ 2,000 ರೂಪಾಯಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿರಂತರವಾಗಿ ಇರುತ್ತೆ ನಿಮ್ಗೆ. ಬಟ್ ಎಷ್ಟು ಜನ ಅಂತೀರ, ಅನಿತಾ ನಾವು ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ನಮ್ಗೆ ಹಣ ಬರ್ತಾ ಇಲ್ಲ ಅಂತಾನು ಕೇಳೋರು ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು 3 ರಿಂದ 4 ತಿಂಗಳು ಹೊಸದಾಗಿ ಅಪ್ಲಿಕೇಶನ್ ಇವಾಗ ಯಾರೆಲ್ಲ ಹಾಕ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಬರೋದಿಲ್ಲ. ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಈ ಮಾತನ್ನ ಹಾಡಿರುವಂತದ್ದು. ಸೊ 3 to 4 months ಬೇಕಂತೆ ಒಂದ್ಸತಿ ಅಪ್ಡೇಟ್ ಮಾಡ್ಲಿಕ್ಕೆ ಮತ್ತೆ. ಓಕೆನಾ? ಸೊ ಹಂಗಾಗಿ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವ್ರ ಹೆಸರನ್ನ ತೆಗ್ಸಿ ನೀವು ಹೊಸದಾಗಿನೇ ಹಾಕಿ. 4 ತಿಂಗಳು ವೇಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ 4 ತಿಂಗಳು ಹಿಂದೆ ನೀವು ಹಾಕಿರ್ತೀರಲ್ಲ ಅದೆಲ್ಲ ಸೇರ್ಸಿನೇ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ತೀರ್ಕೊಂಡಿರೋರ ಹೆಸರಲ್ಲಿ ನೀವು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ತಗೊಳ್ಳೋ ಆಗಿಲ್ಲ. ಓಕೆನಾ? ಅದಕ್ಕೂ ಮೀರಿ ನಾವು ಸರ್ಕಾರ ಏನ್ ಮಾಡುತ್ತಪ್ಪ ಅಂತ ಹೇಳಿ ತಗೊಂತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬ್ಯಾಂಕ್ ಇಂದ ಪೆನಾಲ್ಟಿ ಅಂತ ಹೇಳಿ ಹಾಕ್ತಾರೆ. ಆಯ್ತಾ? ಸೊ ಇದನ್ನ ತಿಳಿಸ್ಬೇಕಿತ್ತು, ಹಾಗಾಗಿ ವಿಡಿಯೋ ಮಾಡಿದೀನಿ.
ಅನ್ಕೊಂಡಿದ್ದೀನಿ. ಈಗ ಇತ್ತೀಚೆಗೆ ಇದೇ ವೈರಲ್ ಆಗ್ತಾ ಇರುವಂತದ್ದು ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇದೇನೆ. ಸೊ ಹಂಗಾಗಿ ನಾವು ಕಾಂಗ್ರೆಸ್ ಸರ್ಕಾರದಿಂದ ತೀರ್ಕೊಂಡಿರೋರ ಹೆಸರಿಗೆನೆ ಸೊ ಒಂದು ಹೆಚ್ಚು ಕಡಿಮೆ 500 ಕೋಟಿ ಹಣವನ್ನ ಹಾಕಿದೆಯಂತೆ. ಓಕೆನಾ, ಹಂಗಾಗಿ ಅದರಿಂದನೂ ನಮಗೆ ಲಾಸ್ ಆಗುತ್ತೆ ಅಲ್ವಾ. ನಾವು ಇಷ್ಟೊಂದೆಲ್ಲ ಕೊಡ್ತಾ ಇದೀವಿ, ನಮ್ಮ ಮಹಿಳೆಯರು ಅದನ್ನ ಅರ್ಥ ಮಾಡ್ಕೋಬೇಕು. ತೀರ್ಕೊಂಡಿರೋರ ಹೆಸರಿಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ದುಡ್ಡು, ಅದನ್ನ ನಾನು ರಿಕವರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರಿಗೆ ತಿಳಿಸಿದೀವಿ ಅಂದ್ಬಿಟ್ಟು ಸರ್ಕಾರ ಹೇಳಿದೆ. ಓಕೆನಾ, ಇದು ನೆನಪಲ್ಲಿ ಇಟ್ಕೊಂಡಿರ್ಬೇಕು ನೀವು. ಸೊ ಓಕೆ, ಇದಿಷ್ಟು ಆಯ್ತು. ಹಾಗಾದ್ರೆ 24ನೇ ಕಂತಿನ ಹಣದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ನಿಮಗೆ ಗೊತ್ತಿದೆ ನಿನ್ನೆ ಮತ್ತೆ ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ಬಿಡುಗಡೆ ಆಗುತ್ತೆ ನೋಡಿ ಅಂದ್ಬಿಟ್ಟು. ಸೊ ಅತಿ ಕಡಿಮೆ ಜನ ಹೇಳಿದ್ರಿ ಅನಿತಾ ಬಂತು ನಮ್ಗೆ ಮೊನ್ನೆ ಇಷ್ಟು ಗಂಟೆಗೆ, 3 ಗಂಟೆಗೆ ಅಥವಾ 4 ಗಂಟೆಗೆ ನಮಗೆ ಜಮಾ ಆಯ್ತು 2,000 ರೂಪಾಯಿ 24ನೇ ಕಂತಿನ ಹಣ. ತುಂಬಾ ಖುಷಿ ಆಯ್ತು, ನೀವು ಮಾಹಿತಿ ಕೊಡ್ತಾ ಇರ್ತೀರಾ, ನೀವು ಹೇಳಿದ್ ಕರೆಕ್ಟಾಗಿ ಅವತ್ತಿನ ದಿನ ನಿಜ ಆಗತ್ತೆ ಅಂದ್ಬಿಟ್ಟು. ನಿಜವಾಗ್ಲೂ ನಿಜ ಇರೋದಕ್ಕೆ ಅಲ್ವಾ ನಾನು ನಿಮಗೆ ತಿಳಿಸುವಂಥದ್ದು. ಸೊ ನಿಮ್ಮ ನಂಬಿಕೆನ ನಾನು ಕೂಡ ಉಳಿಸ್ಕೋಬೇಕಲ್ವಾ. ಸೊ ನಿನ್ನೆ ಕೂಡ ಅಷ್ಟೇನೆ ಸಾಕಷ್ಟು ಜನಗಳಿಗೆ ಬಂದಿದೆ. ಸಾಕಷ್ಟು ಅಂತ ಹೇಳಿದ್ರೆ ಏನು, ಒಂದು 50 ಲಕ್ಷ ಜನಗಳಿಗೆ ಬಂದಿಲ್ಲ, ಹಬ್ಬ ಅಂದ್ರೆ ಒಂದು 5 ರಿಂದ 6 ಲಕ್ಷ ಜನಗಳಿಗೆ ಬಂದಿರ್ಬೋದು ಅಷ್ಟೇನೆ. ಓಕೆನಾ, ಬಟ್ ನೀವು ಎಷ್ಟು ಜನ ಇದ್ದೀರಾ ಹೇಳಿ? ಮಿನಿಮಮ್ ಅಂದ್ರು 1,25,00,000 ಮಹಿಳೆಯರಿದ್ದೀರಾ. ಅವ್ರಿಗೆಲ್ರಿಗೂ ಕೊಡ್ಬೇಕು ಅಂತ ಹೇಳಿದ್ರೆ ಈ ಶನಿವಾರದವರೆಗೂ ಕೂಡ ವೆಯ್ಟ್ ಮಾಡಬೇಕು ನೀವುಗಳು. ಓಕೆನಾ, ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಈ ಸೋಮವಾರ ಅಂದ್ರೆ ಮೊನ್ನೆಯಿಂದ ಸೋಮವಾರದಿಂದ ಈ ಶನಿವಾರದೊಳಗಡೆ ಕಂಪ್ಲೀಟ್ ಮಾಡ್ತಾರೆ, ನೀವೆಲ್ಲರೂ ವೆಯ್ಟ್ ಮಾಡಿ ಅಂದ್ಬಿಟ್ಟು. ಒಟ್ಟಾರೆ ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಮೆಲ್ಲರಿಗೂ ಕೂಡ 24ನೇ ಕಂತಿನ ಹಣ ಬರುತ್ತೆ. ಬಟ್ ಈ ಸಲ ಯಾವ ಜಿಲ್ಲೆ ಮಹಿಳೆಯರಿಗೆ ಜಾಸ್ತಿ ಜನಕ್ಕೆ ಹಾಕಿದಾರಪ್ಪ ಅಂತ ಕೇಳೋದಾದ್ರೆ, ಸೊ ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ, ಧಾರವಾಡ, ಸೊ ಹುಬ್ಬಳ್ಳಿ ಈ ಕಡೆಗೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ, ಸೊ ಕಳೆದ 4-5 ತಿಂಗಳಿಂದ ಅವರ ಹಣವನ್ನ ಇವರು ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಆ ಕಡೆ ಜಿಲ್ಲೆಯವ್ರಿಗೆ ಸರಿಯಾಗಿ ಕೊಡ್ತಾನೆ ಇರಲಿಲ್ಲ. ಪಾಪ ಈ ಹಾವೇರಿ ಧಾರವಾಡ ಕಡೆ ಎಲ್ಲ 23-24ನೇ ಕಂತಿನ ಹಣ, ಸಾರಿ 24 ಅಲ್ಲ 22-23 ಹೋಗಿರ್ಲಿಲ್ಲ ಅವ್ರಗಳಿಗೆ. ಹಾಗಾಗಿ ಆ ಜಿಲ್ಲೆ ಜನಗಳಿಗೆ ಸ್ವಲ್ಪ ಬೇಗ ಬಿಟ್ಟಿದೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಇನ್ನು ನಿಮ್ದು ಹಾಸನ ಇರ್ಲಿ, ಮೈಸೂರು ಇರ್ಲಿ, ತುಮಕೂರು ಇರ್ಲಿ, ಬೇರೆ ಯಾವುದೇ ಊರಿರ್ಲಿ ಈ ಶನಿವಾರದೊಳಗಡೆ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ವೆಯ್ಟ್ ಮಾಡಿ ಶನಿವಾರದವರೆಗೂ. ಸೊ ಇದಿಷ್ಟು ನಿಮ್ಗೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈ ಕಾಪಿ ರೈಟಿಂಗ್ ಜಾಬ್ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದರಲ್ಲೂ ಅತಿ ಹೆಚ್ಚು ಬೆಂಗಳೂರು ಸೈಡ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ಲೈಟ್ ಕಂಬಗಳೆಲ್ಲ ಬರ್ತಾವ ಗೊತ್ತಾ, ಅಲ್ಲೆಲ್ಲ ಅಂಟಿಸಿರ್ತಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಖಾಲಿ ಇದೆ, ಸಂಪರ್ಕಿಸಿ ಈ ನಂಬರ್ಗೆ ಅಂತ ಹೇಳ್ಬಿಟ್ಟು. ಪಾಪ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ನಂಬರ್ ತಗೊಂಡು ಅವ್ರ ಆಫೀಸ್ಗೂ ಕೂಡ ಹೋಗ್ತಾರೆ. ಸೊ ಫೀಸ್ ಬಂದು 2,500 ರೂಪಾಯಿ ಹೇಳ್ತಾರೆ ಅವರು. ನೀವು ಜಾಬ್ ತಗೋಬೇಕು ಅಂದ್ರೆ ನೀವೇ ಅವ್ರಿಗೆ 2,500, 3,000 ರೂಪಾಯಿ ಕೊಡಬೇಕು ನೀವು. ಓಕೆನಾ, ಅದು ಏನಪ್ಪ ಜಾಬ್ ಅಂತ ಹೇಳಿದ್ರೆ, ನೀವು ಜಸ್ಟ್ ರೈಟಿಂಗು ಅಂದ್ರೆ ಅವ್ರೊಂದು ಬುಕ್ ಕೊಡ್ತಾರೆ, ನೀವು ಅದನ್ನ ನೋಡ್ಕೊಂಡು 100 ಪೇಜ್ ಬರಿಬೇಕಂತೆ. ಓಕೆನಾ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಕೆಲಸ ಆ ತರ ತಗೊಳೋದ್ಕಿಂತ ಮುಂಚೆ ಯೋಚನೆ ಮಾಡಿ, ಅಲ್ಲಿ ಕೊಟ್ಟಿರೋದನ್ನೇ ಒಂದು ಬುಕ್ ಅಲ್ಲಿ ಅದನ್ನ ನಿಮ್ಗೆ ಅದು ಎಷ್ಟು ದೊಡ್ಡ ಹಾಳೆ ಕೊಡ್ತಾರೆ ಗೊತ್ತಾ ಪೇಜ್ಗಳನ್ನ. ಒಂದು ಪೇಜು ಅಂದ್ರೆ ಫುಲ್ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಎರಡೂ ಸೇರಿ ಒಂದು ಪೇಜ್ ಅವ್ರು ಕೌಂಟ್ ಮಾಡೋದು. ಆ ತರ 100 ಪೇಜ್ ಬರಿಬೇಕು ಅಂತ ಹೇಳುವಂತದ್ದು ಈ ಕಾಪಿ ರೈಟಿಂಗ್ ಜಾಬ್ ಅಂತ ಹೇಳ್ತಾರೆ ಅವರು. ಓಕೆನಾ, ಮನೇಲೆ ಕೂತ್ಕೊಂಡು ಬರ್ಕೊಡೋದು ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ಹೊಸದಾಗಿ ಕೆಲ್ಸಕ್ಕೆ ಸೇರ್ತಾ ಇರೋರ್ಗೆ ಈಗ ತಾನೇ ನೀವು ಎಜುಕೇಶನ್ ಮುಗಿಸಿರ್ತೀರಾ ಅಲ್ವಾ, ಅಂತವ್ರಗಳಿಗಂತೂ ಹೇಗೆ ಅನಿಸ್ತಾ ಇರುತ್ತೆ ಅಂದ್ರೆ, ಸೊ ಮನೇಲೆ ಕುತ್ಕೊಂಡ್ರೆ 10,000 ರೂಪಾಯಿ ಸಿಗುತ್ತಲ್ಲಪ್ಪ ಬರೀ ಬರವಣಿಗೆಗೆನೆ, ಸೊ ನಾವು ಕೂಡ ಸೇರ್ಕೊಂಡ್ಬಿಡೋಣ ಅಂದ್ಬಿಟ್ಟು 2,500-3,000 ರೂಪಾಯಿ ಕೊಟ್ಟು ಸೇರ್ಕೊಂಡ್ಬಿಡ್ತೀರಾ. ಅದರಷ್ಟು ಫೇಕ್ ಜಾಬ್ ಬೇರೆ ಯಾವುದೂ ಇಲ್ಲ. ಓಕೆನಾ, ನಿಮ್ ಕೈಲಿ ಬರೆಯಕ್ ಸಾಧ್ಯನೂ ಇಲ್ಲ ಅದು, ಆಯ್ತಾ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ನಾನು ಕೂಡ ಓದ್ ಮುಗಿಸಿ ಹೊಸದರಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ಮೋಸ ಹೋಗಿದ್ದೀನಿ. ಇದು ನಂದು ಒಬ್ಳುದಲ್ಲ, ನೀವು ಯಾರೇ ಆ ಜಾಬಿಗೆ ಸೇರ್ಕೊಳ್ಳಿ, ಅದು ಮೋಸ ಆಗತ್ತೆ. ಇವಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅವತ್ತಂತೂ ನನ್ಗಿಷ್ಟು ಧೈರ್ಯನೇ ಇರ್ಲಿಲ್ಲ, ಅವತ್ತು ನನಗೂ ಕೂಡ ಧೈರ್ಯ ಇರ್ಲಿಲ್ಲ ಪ್ರಶ್ನೆ ಮಾಡಕ್ಕೆ ಇದು ಮೋಸ ಅನ್ಬಿಟ್ಟು. ಬಿಕಾಸ್ ನನಗೆ ಗೊತ್ತೇ ಇರ್ಲಿಲ್ವಲ್ಲ, ಅವಾಗ ತಾನೇ ಓದ್ ಮುಗಿಸಿರ್ತೀವಿ, ಏನೋ ಒಂದು ನಮ್ಗೊಂದು 10,000 ರೂಪಾಯಿ ಕೆಲಸ ಸಿಕ್ಕರೆ ಸಾಕು ಅನ್ಕೊಂಡಿರ್ತೀವಿ. ಸೊ ಅಲ್ಲಿ ಬರೆಯೋದು ಒಂದು 20 ಪೇಜ್ ಬರಿತೀರಾ ಅನ್ಕೊಳ್ಳಿ, ಹಗ್ಲೂ ರಾತ್ರಿ ನಾನು ಕೂಡ ಬರ್ದಿದ್ದೀನಿ. ನೀವು ಕೂಡ ಆ ತರ ಜಾಬ್ಗಳಿಗೆ ಸೇರ್ಕೊಳ್ಬೇಕಾರೆ ಬರೀತೀರಾ ದುಡ್ಡಿನ ಆಸೆಗೆ, ಪಾಪ ದುಡಿಯೋಕ್ಕೋಸ್ಕರ. ಸೊ ನಿಜ ಅದೇ ಹುಷಾರ್ ತಪ್ಪಿ ಕೈಗೆ ನೋವು ಬಂತ ಹಾಸ್ಪಿಟ್ಲಿಗೆ ಸೇರ್ಕೋಬೇಕಷ್ಟೇ, ನಾವು ಬರೆಯಕ್ ಆಗೋದು ಇಲ್ಲ. ಅಥವಾ ಇಲ್ಲ ನಾವು ಬರಿತೀವಿ 100% ಅಂತ ಒಂದು 100 ಪೇಜ್ ಬರ್ದು ತಗೊಂಡೋದ್ರು ಕೂಡ ಅವ್ರು ನಿಮ್ಗೆ ಯಾವ 10,000 ದುಡ್ಡನ್ನು ಕೂಡ ಕೊಡೋದಿಲ್ಲ. ನೋಡಿ ಇಲ್ಲೊಂಚೂರು ಮಿಸ್ಟೇಕ್ ಮಾಡಿದ್ದೀರಾ ಅಥವಾ ಇಲ್ಲೇನೋ ಒಂದು ಕಾಟ್ ಮಾಡಿದ್ದೀರಾ, ಇದಕ್ಕೆ ನಾವು ಪೇಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಈ ಬರವಣಿಗೆ ಜಾಬ್ ಇದೆ ಅಂತ ಏನು ಹೇಳ್ತಾರೋ, ನಿಮ್ಮ ಹತ್ರ 2,500-3,000 ರೂಪಾಯಿ ಕಟ್ಟಿಸ್ಕೊತಾರೋ ಆ ತರ ಜಾಬ್ಗಳಿಗೆ ಸೇರ್ಲೇಬೇಡಿ. ಒಟ್ಟಾರೆ ನಿಮ್ಮ ಹತ್ರ ದುಡ್ಡು ತಗೊಂಡು ಅವ್ರು ಕೆಲಸ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ತಿಳ್ಕೊಳ್ಳಿ, ಅದರಲ್ಲಿ ಖಂಡಿತ ಮೋಸ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ ಇವಾಗ. ಸೊ ಬೆಂಗಳೂರಲ್ಲಿ ಒಬ್ರಿಗೆ ಹೋಗಿ ವಿಚಾರಿಸಿದ್ದಾರೆ, ಏನಪ್ಪಾ ಇದು ಈ ತರ ಕೆಲಸ ಮಾಡ್ತಾ ಇದೆಯಲ್ಲ, ಅದರಲ್ಲೂ 100 ಜನ ಸೇರ್ಕೊಂಡಿದಾರಂತೆ. ಒಂದು 15 ದಿನಕ್ಕೆ ಪಾಪ 100 ಜನ ಸೇರಿದ್ದಾರೆ. 100 ಜನ 2,500 ರೂಪಾಯಿ ಕೊಟ್ರೆ ಅವನಿಗೆ ಎಷ್ಟು ದುಡ್ಡಾಯ್ತು ಹೇಳಿ? 2,50,000 ರೂಪಾಯಿ ದುಡ್ಡು
ದುಡಿದ್ರು 15 ದಿನಕ್ಕೆ ಅವರು ಆ ಥರ ಕಂಪ್ನಿ ಇಟ್ಕೊಂಡಿರೋರು ಈಗ ಅವರೇ ಒಪ್ಕೋತಾ ಇದ್ದಾರೆ, ಹೌದು ಇದರಿಂದ ನಮಗೂ ಏನು ಯೂಸ್ ಇಲ್ಲ, ನಾವು ತಪ್ಪು ಮಾಡಿಬಿಟ್ವಿ, ಇನ್ನು ಯಾವತ್ತೂ ಈ ಥರ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೊಂದು ಎಚ್ಚರಿಕೆ ಇರಲಿ, ಈ ಥರ ಜಾಬ್ಗಳಿಗೆ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ಅಥವಾ ಇನ್ಯಾರೋ ಹೇಳಿದ್ರು ಅಂದ್ಬಿಟ್ಟು ದಯವಿಟ್ಟು ಸೇರ್ಕೋಬೇಡಿ. ಈ ಅದೇನೋ ಇನ್ನೊಂದು ಹೇಳ್ತಾರಪ್ಪ ಅದೆಂತ ಹತ್ತಿ ಏನದು ಊದ್ಗಡ್ಡಿ ತುಂಬೋದು ಅಂದರೆ ಗಂಧದ ಕಡ್ಡಿನ ಪ್ಯಾಕ್ ಮಾಡೋದಂತೆ, ಚಾಕ್ಲೇಟ್ ಪ್ಯಾಕ್ ಮಾಡೋದಂತೆ, ಪೆನ್ಸಿಲ್ ಪ್ಯಾಕ್ ಮಾಡೋದಂತೆ, ಇದೆಲ್ಲ 100% ಫೇಕ್ ಇರುತ್ತೆ. ಯಾರು ಅದಕ್ಕೆ 1,500 500 2,000 ಆಗಿರಲಿ 5,000 ಕೊಟ್ಟಾಗಲಿ ದುಡ್ಡು ಕೊಟ್ಟಂತೂ ಸೇರಕ್ಕೆ ಹೋಗ್ಬಿಡಿ, ಅದೆಲ್ಲ 100% ನಿಮಗೆ ಫೇಕೆ ಮಾಡೋದು ಅವ್ರು, ಆಯಿತಾ. ಸೊ ಇದಿಷ್ಟು ನಾನು ತಿಳಿಸ್ಬೇಕಾಗಿತ್ತು ಜಾಬ್ ಬಗ್ಗೆ. ಕೇಳ್ತಾ ಇರ್ತೀರಾ, ಸೊ ಹಂಗಾಗಿ ಆಮೇಲೆ ಸುಮ್ಮನೆ ದುಡ್ಡು ಕಳ್ಕೊಂಡ್ಬಿಡ್ತೀರಾ ಅಂದ್ಬಿಟ್ಟು ನಾನು ಇವಾಗ ಹೇಳಿದ್ದೀನಿ, ಆಯಿತಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಮೀಶೋ ಸ್ಯಾರಿ ಮತ್ತು ಬ್ಲೌಸ್ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೀರಾ ನೋಡಿ, ಹಂಗೆ ಫುಲ್ಲು ನವಿಲ್ಗಳೇ ನನ್ನ ಸೀರೆ ಮೇಲೆ ಕೂತ್ಕೊಂಡ್ಬಿಟ್ಟವೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಲೆನಿನ್ ಕಾಟನ್ ಸ್ಯಾರಿ ಬರುತ್ತೆ, ಸಕ್ಕತ್ತಾಗಿದೆ. ಈ ನರ್ಗೆ ನೋಡಿ ಎಷ್ಟು ಬಂದಿದ್ದಾವೆ ಅಂದ್ಬಿಟ್ಟು ಈ ಗಾಳಿಗೆ ಹೊತ್ಕೊ ಹಾರಾಡ್ತಿದ್ದಾವೆ, ತುಂಬ ಚೆನ್ನಾಗಿದೆ ಗೊತ್ತಾ. ಸೊ ಪ್ರೈಸ್ ಬಂದು ಈ ಸ್ಯಾರಿ ಬೆಲೆ ಜಸ್ಟ್ 370 ರುಪೀಸು, 370 ರೂಪಾಯಿಗೆ ನಾನು ಈ ಸ್ಯಾರಿನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಿಜವಾಗ್ಲೂ ನಿಮ್ಮ ಕೈಲಿ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇಷ್ಟ ಆಯಿತು ಅಂದರೆ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಇವಾಗ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ. ಈ ಸ್ಯಾರಿ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳಿರ್ತೀನಿ. ಆ್ಯಂಡ್ ಸ್ಯಾರಿ ಮಾತ್ರ ಅಲ್ಲ, ಬ್ಲೌಸ್ ಕೂಡ ಅಷ್ಟೇ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಇದೊಂದು ರೆಡಿಮೇಡ್ ಬ್ಲೌಸ್ ಬರುತ್ತೆ, ಅಂದರೆ ಸ್ಟ್ರೆಚಬಲ್ಲು ರೆಡಿಮೇಡ್ ಬ್ಲೌಸ್ ಬರುತ್ತೆ. ಇದು ಬರೀ 270 ರೂಪಾಯಿ ಗೊತ್ತಾ. ಕಾಲರ್ ಬರುತ್ತೆ ಆ್ಯಂಡ್ ಸ್ಟ್ರೆಚಬಲ್ ಬರುತ್ತೆ ನೋಡಿ. ನಿಮ್ಮದು ಈ ಥರ ಹಿಂಗೆ ಇಂಜುತ್ತೆ ಇದು ಬ್ಲೌಸ್, ತುಂಬ ಚೆನ್ನಾಗಿದೆ. 270 ರೂಪಾಯಿಗೆ ಆರಾಮ್ಸೆ ತೊಗೊಳ್ಳಿ. ಎಲ್ಲಾದರೂ ಹೊಲ್ದಾದ್ರೂ ಕೊಡ್ತಾರಾ 270 ರೂಪಾಯಿಗೆ, ಅದು ಇಷ್ಟು ಚೆನ್ನಾಗಿರೋದು. ನಿಮಗೆ ಇದೊಂದು ಬ್ಲೌಸ್ ನೀವು ತೊಗೊಂಡು ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು 10 ಸ್ಯಾರಿ ಇದಕ್ಕೆ ಮ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ 100/100 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ನಿಮಗೆ ಏಜ್ ಆಗಿರೋರು ಇರಲಿ, ಆಂಟಿದಿರು ಇರಲಿ, ಅಥವಾ ನಂತರ ಏಜ್ ಅವ್ರು ಇರಲಿ, ಯಾರು ಹಾಕೊಂಡ್ರು ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ 270 ರೂಪಾಯಿ ಅಲ್ವಾ, ಯಾಕೆಂದರೆ ನಾವು ಹೊಲಿಸ್ತೀವಿ ಅಂದ್ರೆ 400-500 ರೂಪಾಯಿ ಕೊಡಬೇಕು. ಆ್ಯಂಡ್ ಇಷ್ಟು ಚೆನ್ನಾಗಿ ಎಲ್ಲಿ ಕೊಡ್ತಾರೆ, ಇಷ್ಟು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಬ್ಲೌಸು 270 ರೂಪಾಯಿಗೆ ಆರಾಮ್ ತಗೊಳ್ಳಿ. ಇದು ಕೊಟ್ಟಿರ್ತೀನಿ ಲಿಂಕ್ನ ಕಮೆಂಟ್ ಬಾಕ್ಸ್ನಲ್ಲಿ. ಆ್ಯಂಡ್ ಈ ಸ್ಯಾರಿದು ಲಿಂಕ್ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಈ ಸ್ಯಾರಿದು ಬ್ಲೌಸ್ ಪೀಸ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ನವಿಲ್ ಡಿಸೈನ್ ಬಂದಿದೆ, ಅಂದರೆ ಇದೇ ಥರ ಇದು ಕಂಪ್ಲೀಟ್ ಬ್ಲೌಸ್ ಪೀಸ್ ಹಿಂಗೆ ಬರುತ್ತೆ. ಬೇಕು ಅಂದರೆ ಈ ಸ್ಯಾರಿ ತೊಗೊಂಡವರು ಅದನ್ನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ. ಅಥವಾ ಇಲ್ಲ ಇದು ಬ್ಲೌಸ್ ತೊಗೋತೀನಿ ಅಂತಂದರೆ ನಾನಿಲ್ಲಿ ಈ ಸ್ಯಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಈ ಸ್ಯಾರಿದಲ್ಲ ಇದು. ಇದ್ರದ್ದು ನಾನು ಬ್ಲೌಸ್ ಹೊಲಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಿರಲ್ಲ ಅನಿತಾ ಕಡಿಮೆ ದುಡ್ಡಿಂದಿದ್ರೆ ಮೀಶೋದಲ್ಲಿ ತೋರಿಸಿದ್ಬಿಟ್ಟು, ಹಾಗಾಗಿ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಫೈನಲ್ ಪ್ರೈಸ್ ಇದು 270 ರೂಪಾಯಿ, ಸ್ಯಾರಿ ಬಂದು 370 ರೂಪಾಯಿ, ಸರಿನಾ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಒಂದು ಸ್ವಲ್ಪ ಲೂಸು ಅಥವಾ ಟೈಟ್ ಬಂತು ಅಂತ ಅಂದರೆ ಯೋಚನೆ ಬೇಡ, ಮೀಶೋದಲ್ಲಿ ರಿಟರ್ನ್ ಆಪ್ಷನ್, ಎಕ್ಸ್ಚೇಂಜ್ ಆಪ್ಷನ್ ಎಲ್ಲ ಇರುತ್ತೆ ಅಲ್ವಾ. ಸೊ ನೀವು ಮತ್ತೆ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ತಪ್ಪಾಗಿ ಬಂದಿತ್ತು ಅಂತ ಹೇಳಿದ್ರೆ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರೆಲ್ಲ